ಯಾವಾಗಲೂ ಒಂದಲ್ಲ ಒಂದು ರೀತಿಯ ರೈಸ್ ಬಾತ್ ಮಾಡ್ತಾನೆ ಇರ್ತೀವಿ. ಆದರೆ ಅವರೆಕಾಳು ಸೀಸನ್ನಲ್ಲಿ ಅವರೆಕಾಳು ಹಾಕಿ ರೈಸ್ ಬಾತ್ ಮಾಡದೇ ಇದ್ದರೆ ಹೇಗಲ್ವಾ? ಈ ರೈಸ್ ಬಾತು ಬೆಳಗಿನ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ, ಲಂಚ್ ಬಾಕ್ಸ್ಗಂತೂ A1 ಆಗಿರುತ್ತೆ. ಇನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಅವರೆಕಾಳು ರೈಸ್ ಬಾತ್ಗೆ 3 ಸಾಮಗ್ರಿ ತುಂಬಾ ಮುಖ್ಯ. ಇಲ್ಲಿ ಅಕ್ಕಿ, ಅವರೆಕಾಳು ಹಾಗೆಯೇ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ಅಕ್ಕಿ ಅಂದರೆ ಇಲ್ಲಿ 1.5 ಕಪ್ಪಿನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ. ಎಷ್ಟು ಅಕ್ಕಿ ತೊಗೊಂಡ್ರೋ ಅಷ್ಟೇ ಅವರೆಕಾಳನ್ನ ಸಹ ತೊಗೊಂಡಿದ್ದೀನಿ, ಹಸಿ ಅವರೆಕಾಳು. ಹಾಗೆಯೇ 1 ಕಪ್ಪಿನಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ, ಹಸಿ ಮೆಂತ್ಯ ಸೊಪ್ಪು. ಅಕಸ್ಮಾತ್ ಹಸಿ ಮೆಂತ್ಯ ಸೊಪ್ಪು ಇಲ್ಲಾಂದರೆ ಕಸೂರಿ ಮೇಥಿ 2ರಿಂದ 3 ಟೇಬಲ್ ಸ್ಪೂನು ಸೇರಿಸ್ಬೋದು. ಆದರೆ ನಾನಿವತ್ತು ಹಸಿ ಮೆಂತ್ಯ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಈ 3 ಸಾಮಗ್ರಿ ರೆಡಿ ಇದೆ. ಇದನ್ನು ಸೈಡಿಗೆ ಇಟ್ಬಿಟ್ಟು ಡೈರೆಕ್ಟಾಗಿ ನಾವು ರೈಸ್ ಬಾತ್ನ ಕುಕ್ಕರ್ನಲ್ಲಿ ಮಾಡೋಣ. ಹಾಗಾಗಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಒಂದು ಅರ್ಧ ಟೀ ಸ್ಪೂನಷ್ಟು ಬೆಣ್ಣೆನ ಈ ಕುಕ್ಕರ್ಗೆ ಹಾಕಿ ಅದು ಒಂದು ಮಟ್ಟಿಗೆ ಬಿಸಿಯಾಗಿದೆ ಅಂದಾಗ ಸ್ವಲ್ಪ ಡ್ರೈ ಮಸಾಲೆನ ಸೇರಿಸೋಣ. ಜೀರಿಗೆ, ಜಾವಿತ್ರಿ, ಕಲ್ಪಾಸಿ ಹಾಗೆಯೇ ಸ್ಟಾರ್ ಹೂವು, ಒಂದು ಪಲಾವ್ ಎಲೆ, ಇಷ್ಟು ಡ್ರೈ ಮಸಾಲೆನ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು 20 ಸೆಕೆಂಡ್ ಹುರಿದಾದ್ಮೇಲೆ ಒಂದು ಈರುಳ್ಳಿನ ತೆಳ್ಳಿಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸಹ ಇಲ್ಲಿ ಎಣ್ಣೆ ಬೆಣ್ಣೆಯಲ್ಲಿ ಹಾಕ್ಕೊಂಡು ಲೈಟಾಗಿ ಹುರ್ಕೊಳ್ತಾ ಇದ್ದೀನಿ. ಅದು ಒಂದು ಮಟ್ಟಿಗೆ ಕಲರ್ ಚೇಂಜ್ ಆಗ್ತದೆ ಅನ್ನೋ ಸ್ಟೇಜ್ನಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ತೀನಿ. ಏನಕ್ಕೆ ಅಂತಂದರೆ ಈರುಳ್ಳಿಗೆ ಎಲ್ಲ ಉಪ್ಪು ಸೇರಿಕೊಳ್ಳಿ ಅಂತ. ಅದಾದಮೇಲೆ 2 ಚೆನ್ನಾಗಿ ಹಣ್ಣಾಗಿರೋಂಥ ಟೊಮೆಟೊನ ಉದ್ದುದ್ದಕ್ಕೆ ತೆಳ್ಳಿಗೆ ಇಲ್ಲಿ ಕಟ್ ಮಾಡಿಕೊಂಡು ಅದನ್ನು ಸಹ ಇಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿದ ಮೇಲೆ ಇದಕ್ಕೆ ನೆಕ್ಸ್ಟ್ ನಾವು ತೆಗೆದಿಟ್ಕೊಂಡಿದ್ವಲ್ಲ 1.5 ಕಪ್ಪಿನಷ್ಟು ಹಸಿ ಅವರೆಕಾಳನ್ನ ಸೇರಿಸ್ತಾ ಇದ್ದೀನಿ. ಸಾಧ್ಯವಾದಷ್ಟು ಎಳೆ ಅವರೆಕಾಳು ಸಿಕ್ಕಿದರೆ ಅದನ್ನು ಹಾಕಿ ತುಂಬಾ ರುಚಿಯಾಗಿ ಬರುತ್ತೆ. ಈಗ ಅವರೆಕಾಳನ್ನು ಹಾಕಿ ಒಂದು ಮುಖ್ಯವಾದ ಸ್ಟೆಪ್ ಏನು ಅಂತಂದರೆ ಇದನ್ನು ಚೆನ್ನಾಗಿ ಹುರಿಬೇಕಾಗತ್ತೆ. ಈರುಳ್ಳಿ, ಟೊಮೆಟೊ, ಎಣ್ಣೆ, ಬೆಣ್ಣೆನಲ್ಲಿ ಹುರಿದಾಗ ಅವರೆಕಾಳು ಸ್ವಲ್ಪ ಸುಂಡುತ್ತೆ. ಅಂದರೆ 1ರಿಂದ 2 ನಿಮಿಷ ನಾವು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಹುರಿಬೇಕು. ಈಗ ನೋಡಿದರೆ ಅವರೆಕಾಳು ಸ್ವಲ್ಪ ಬೆಂದಂಗಾಗಿದೆ. ಹೀಗೆ ಅವರೆಕಾಳನ್ನು ಸ್ವಲ್ಪ ಎಣ್ಣೆ, ಬೆಣ್ಣೆನಲ್ಲಿ ಹುರಿದುಬಿಟ್ಟು ಆಮೇಲೆ ಸಾಮಗ್ರಿಗಳನ್ನ ಹಾಕಿದರೆ ರೈಸ್ ಬಾತು ರುಚಿಯಾಗಿ ಬರುತ್ತೆ. ಅವರೆಕಾಳನ್ನು ಹುರಿದಾದ್ಮೇಲೆ ನಾವು ಮೊದಲೇ ತೆಗೆದಿಟ್ಕೊಂಡಂಥ 1 ಕಪ್ಪಿನಷ್ಟು ಕತ್ತರಿಸಿದಂಥ ಮೆಂತ್ಯ ಸೊಪ್ಪನ್ನು ಸೇರಿಸಿದೆ. ಮೆಂತ್ಯ ಸೊಪ್ಪು, ಹಸಿ ಮೆಂತ್ಯ ಸೊಪ್ಪು ಸಿಕ್ಕಿಲ್ಲ ಅಂದರೆ ಕಸೂರಿ ಮೇಥಿನ ಈ ಸ್ಟೇಜ್ನಲ್ಲಿ ಹಾಕ್ಬೋದು. ಈಗ ಮೆಂತ್ಯ ಸೊಪ್ಪನ್ನು, ಅವರೆಕಾಳನ್ನ ಚೆನ್ನಾಗಿ ಹುರಿತಿದ್ದೀನಿ. 2 ಒಂದು ಸಮವಾಗಿದೆ ಅಂದರೆ ಎಲ್ಲ ಚೆನ್ನಾಗಿ ಹೊಂದಿದೆ ಅಂದಾಗ ನಾವು ಮಿಕ್ಕ ಸಾಮಗ್ರಿನ ಸೇರಿಸಬೇಕಾಗುತ್ತೆ. ಈ ಸ್ಟೇಜಿನಲ್ಲಿ ಇದಕ್ಕೆ ನಾನು 3ರಿಂದ 4 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರನ್ನ ಸೇರಿಸ್ತೀನಿ. ಸಾಧ್ಯವಾದಷ್ಟು ಕೆನೆ ಸಮೇತ ಮೊಸರನ್ನ ಸೇರಿಸಿ ಅನ್ನ ತುಂಬಾ ರುಚಿಯಾಗಿ ಬರುತ್ತೆ. ಏನಕ್ಕೆ ಅಂದರೆ ಇದರಲ್ಲಿ ಜಿಡ್ಡಿರುತ್ತಲ್ವ, ಹಾಗಾಗಿ ಅನ್ನನ ಬೇಯಿಸಿದಾಗ ಅನ್ನ ಸ್ವಲ್ಪ ಸಾಫ್ಟಾಗಿ, ಶೈನಿಗೆ, ಸ್ವಲ್ಪ ಅಂಟಂಟಾಗಿ ಚೆನ್ನಾಗಿ ಬರುತ್ತೆ, ರುಚಿಯಾಗಿ ಬರುತ್ತೆ. ಈಗ ಅದನ್ನು ಚೆನ್ನಾಗಿ ಹುರಿದಾಗಿದೆ. ಇದಕ್ಕೆ ಒಂದು ಮಸಾಲೆ ರುಬ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಕಾಯಿ ಪೀಸಸ್ನ ಸೇರಿಸ್ತೀನಿ. ಇದರ ಬದಲು ಕಾಯಿ ತುರಿನೂ ಸಹ ಸೇರಿಸ್ಬೋದು. ಜೊತೆಗೆ 1 ಇಂಚಿನಷ್ಟು ಶುಂಠಿ, ಹಾಗೆಯೇ ಒಂದು 5ರಿಂದ 6 ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಈಗ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿದ ಮೇಲೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ ಸೇರಿಸಬೇಕು. ಹಾಗೆಯೇ 1ರಿಂದ 2 ಇಂಚಿನಷ್ಟು ಚಕ್ಕೆ, 4ರಿಂದ 5 ಲವಂಗ, ಇಷ್ಟು ಸಾಮಗ್ರಿನ ಹಾಕಿದ್ದೀನಿ. ಇದು ಆದಮೇಲೆ ಅರ್ಧ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿನ ರುಬ್ಬಿ ಹಾಕಿದರೆ ಈ ಅನ್ನ ತುಂಬಾ ರುಚಿಯಾಗಿ ಬರುತ್ತೆ. ಹಾಗೆಯೇ ಒಂದು ಧಾರಾಳವಾಗಿ ಕೈ ಹಿಡಿಯಷ್ಟು ಕೊತ್ತಂಬರಿ ಎಲೆನ ಸೇರಿಸಿ ಇದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಈ ಹದದಲ್ಲಿ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಮಸಾಲೆ ರೆಡಿಯಾಗಿದೆ. ಈ ಸೈಡಿನಲ್ಲಿ ನಾವು ಮೊಸರು ಹಾಕಿ ಬಾಡಿಸಿದ್ವಲ್ಲ ಅದು ಸಹ ಚೆನ್ನಾಗಿ ಹೊಂದಿದೆ. ಇವಾಗ ರುಬ್ಬಿದಂಥ ಮಸಾಲೆನ ಹಾಕಿ ಮಸಾಲೆನೂ ಸಹ ನಾವು 30 ಸೆಕೆಂಡಿಂದ 1 ನಿಮಿಷದವರೆಗೆ ಲೋ ಫ್ಲೇಮಲ್ಲಿ ಬಾಡಿಸ್ಕೋಬೇಕಾಗುತ್ತೆ. ಯಾಕೆಂದರೆ ತೆಂಗಿನಕಾಯಿ, ಮಸಾಲೆ ಸಾಮಗ್ರಿ, ಚಕ್ಕೆ, ಲವಂಗ ಎಲ್ಲ ಹಸಿಯಾಗಿ ಹಾಕಿರೋದ್ರಿಂದ ಅದನ್ನು ಸ್ವಲ್ಪ ಬಾಡಿಸಿದರೆ ಈ ರೈಸ್ ಬಾತು ತುಂಬಾ ರುಚಿಯಾಗುತ್ತೆ. ಈಗ ನೋಡಿದ್ರೆ ಇದೆಲ್ಲ ಚೆನ್ನಾಗಿ ಹೊಂದಿದೆ. ಇವಾಗ ಮೊದಲೇ ನಾವು ಅಕ್ಕಿನ ನೆನೆಸಿಟ್ಟಿದ್ವಿ ಅಲ್ಲ, 1.5 ಕಪ್ಪಿನಷ್ಟು ಅಕ್ಕಿ, ಅದನ್ನು ನೀರೆಲ್ಲ ತೆಗೆದುಬಿಟ್ಟು ಅಕ್ಕಿ ಮಾತ್ರ ಸೇರಿಸಿದ್ದೀನಿ. ಅಕ್ಕಿನೂ ಸಹ ನಾವು 30 ಸೆಕೆಂಡಿಂದ 1 ನಿಮಿಷದವರೆಗೆ ಹುರ್ಕೋಬೇಕಾಗುತ್ತೆ. ಹೀಗೆ ಮಾಡಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಆಮೇಲೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿದ್ದೀನಿ. ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಮಿಕ್ಕಿರೋದು ಏನು ಅಂತಂದರೆ ನೀರನ್ನು ಹಾಕಬೇಕು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ಈಗ ನೋಡಿದರೆ ಎಲ್ಲ ಚೆನ್ನಾಗಿ ಹೊಂದಾಗಿದೆ. ಇವಾಗ ನೀರನ್ನು ಸೇರಿಸಬೇಕಾಗುತ್ತೆ. ಈ ಕಪ್ಪಿನಲ್ಲಿ 1.5 ಕಪ್ಪಿನಷ್ಟು ಅಕ್ಕಿ ಸೇರಿಸಿದ್ದೆ, ಹಾಗಾಗಿ 3 ಕಪ್ಪಿನಷ್ಟು ಬಿಸಿ ನೀರನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. 1.5 ಕಪ್ಪಿನಷ್ಟು ಅಕ್ಕಿ, 1.5 ಕಪ್ಪಿನಷ್ಟು ಅವರೆಕಾಳು, ಎಷ್ಟು ಅಕ್ಕಿ ತಗೊಳ್ತೀರೋ ಅಷ್ಟೇ ಅವರೆಕಾಳು ತಗೊಳ್ಳಿ, ಚೆನ್ನಾಗಿ ಬರುತ್ತೆ. ಹಾಗೆಯೇ ಸ್ವಲ್ಪ ಮೆಂತ್ಯ ಸೊಪ್ಪು ಹೆಚ್ಚು ಕಡಿಮೆ ಮಾಡ್ಕೋಬೋದು, ಮೆಂತ್ಯ ಸೊಪ್ಪು ಪ್ರಾಬ್ಲಮ್ ಏನಿಲ್ಲ. ಇವಾಗ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕಿ ಅಡ್ಜಸ್ಟ್ ಮಾಡಬೇಕು. ಮೊದಲೇ ನಾವು ಸ್ವಲ್ಪ ಉಪ್ಪನ್ನು ಸೇರಿಸಿವಿ, ಅದು ಉಪ್ಪಿನ ಅಂಶ ಸ್ವಲ್ಪ ಕಡಿಮೆ ಇರೋದ್ರಿಂದ ಮತ್ತೆ ನಾನು ಕಲ್ಲುಪ್ಪನ್ನು ಹಾಕಿ ಇಲ್ಲಿ ರುಚಿಗೆ ತಕ್ಕಷ್ಟು ಅಡ್ಜಸ್ಟ್ ಮಾಡಿದ್ದೀನಿ. ಈಗ
ಇದು ಚೆನ್ನಾಗಿ ಕುದಿಬೇಕು. ಕುದ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಬೇಕು. ಈ ರೀತಿ ಹದವಾಗಿ ಗಂಜಿ ಥರ ಬಂದಿದೆ ಅಂದಾಗ, ನೀರು ಅಕ್ಕಿ ಎಲ್ಲ ಚೆನ್ನಾಗಿ ಸೇರಿಕೊಂಡಿದೆ ಅಂದಾಗ ಕುಕ್ಕರ್ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ 10 ನಿಮಿಷ ಇದನ್ನ ಬೇಯಿಸೋಣ. ಅದಾದಮೇಲೆ ಆವಿಯೆಲ್ಲ ನ್ಯಾಚುರಲ್ ಆಗಿ ಹೋಗಿದೆ ಅಂದಾಗ ಕುಕ್ಕರ್ ಮುಚ್ಚಳ ತೆಗೆದ್ರೆ ರುಚಿಯಾದಂಥ ಅವರೆಕಾಳಿನ ಸೀಸನ್ ಸ್ಪೆಷಲ್ ಅವರೆಕಾಳು ರೈಸ್ ಬಾತ್ ರೆಡಿಯಾಗಿದೆ. A1 ಆಗಿರುತ್ತೆ. ಅವರೆಕಾಳಿನ ರುಚಿ, ಮೆಂತ್ಯ ಸೊಪ್ಪಿನ ರುಚಿ, ಈ ಮಸಾಲೆ ರುಚಿ ಎಲ್ಲ ಸೇರಿಕೊಂಡು ಅದ್ಭುತವಾಗಿರುತ್ತೆ. ಬೆಳಗಿನ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ, ಲಂಚ್ ಬಾಕ್ಸ್ಗಂತೂ ಸೂಪರ್ ಆಗಿರುತ್ತೆ. ಇದ್ರ ಜೊತೆ ಮೊಸರು ಬಜ್ಜಿ, ತೆಂಗಿನಕಾಯಿ ಚಟ್ನಿ, ಅದ್ಭುತವಾದಂಥ ಕಾಂಬಿನೇಷನು. ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವು ಇನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಎಲ್ಲವರಿಗೆ ಥ್ಯಾಂಕ್ ಯು. ಬಾಯ್ ಬಾಯ್. ಸಿ ಯು.